ಅಷ್ಟು ಇರ್ತಿದ್ರೆ ಹೊತ್ತಾಗುತ್ತಿತ್ತು. ಈಗ ಒಂದು ನಾಲ್ಗೆ ಸಾಕು. ಮೋಹಿನಿಯೋತ್ರಯ ಭುವನ ರತ್ಯೋ ವಯ್ಯಾರದ ಸುಂದರಿಯೋ ಮೇಲ್ತು ಹಿಡಗಿರಿ ಶಿವಶರದ ಮಾನಸ ಸರೋವರದಲ್ಲಿ ಸಂಭವಿಸಿ ಹಣದೇವಿಯರ ಸೇವೆಯನ್ನು ತಂದು ಮುಂಬರೆದು ತವಕದಲ್ಲಿ ಪ್ರವಾಹಿವಜಾಹುರವೇ ಹೊರಲು ಬಂಗಾರದಂತೆ ಮೆರಗುಳ ಬಾಜ ಬಂದಿಗೆ ಗುಂಡಗಳ ನಿಟ್ಟಿ ಹಳು ಬಾಳದಿದ್ದ ಲಗವದಿದ್ದ ಹೆಜ್ಜೆ ಬಣ್ಣ ಹಾಲಿನ ಹೊಳೆಯಲ್ಲಿ ಚಂದಿರನ ಬಡಿನೊಳರು ಮೂಡಿಗಳ ತಿಳಿದ ಇವಳ ಮಗವು ಹಸು ಹಾಲು ಕರೆದಂತೆ ಮುತ್ತು ಸುರಿದಂತೆ ಇವಳ ನಗವು ಬೆಳದಿಂಗಳ ಕಾಸು ಮಿಚ್ಚಿ ಹೆಪ್ಪನ್ನು ಹಾಕಿ ಕಪ್ಪಿನಪ್ಪು ನಿಟ್ಟ ಕಡಿನವಳು ಚೆಲುವಿನ ನರಕವು ಹೊಯ್ದ ಮೈಯವಳು ನೈಗುರುಳ ಸಿರಿಮುಡಿಯ ಪವಳಾದರದ ಕಂಬು ಕಂಠದ ತರಣ ನಯನದ ಸಂಪಿಗೆಯ ನಾಸಿಕದ ಹಂಸ ಗಮನೆ ನಾಕದ ಸತಿಯರ ನೂಕಲಿ ಮಡುವಿಗೆ ಈಕೆಯ ನೋದರಿ ನೋಡದ ನೇತ್ರಗಳೆತ್ತಕ್ಕೆ ಚಕ್ರೋಮಿಸುರ ಕುಂಭಕುಚ ವೃಷಭಧ್ವಜಾರ್ಯ ಅಂತ ಬರೀತಾ ಇದ್ದ. ಇಲ್ಲಿ ಬೆಳೆದ ಬಿಟ್ಟಗಾರೆ ನೋಡ ಸ್ವರ್ಣ ಗುರುಗಣೆ ಅಂತ ಹೇಳಿದ್ರೆ ಸರಸಿಜ ವದನೆ ಹರಿಣ ನೇತ್ರೆ ಕೆಲವು ತರುಣಿ ಮಣಿಯು ಸಂತೋಷ ಆದದ್ದು. ಹೌದು ಹೌದು, ವಿಷಯ ಹೌದು. ಇವಳನ್ನು ನೋಡಿದಾಗ ಹೊಗಳುತ್ತಾ ಇರುವುದಲ್ಲ, ನೋಡಿದ ಕೂಡಲೇ ಹಲವಾರು ಪ್ರಶ್ನೆಗಳು ಮೂಡುತ್ತಾ ಇದೆ. ಮನೆ ಮಾರುಗಳನ್ನ ಬಿಟ್ಟು ಹೇಳಕ್ಕೆ ಮನೆಯನ್ನು ಮಾರಿದ್ದಾಳೋ ಏನೋ ಎಂತದ್ದು ಯಾರಿಗೂ. ಈಗೀಗ ಲಾಭಕ್ಕಾಗಿ ಒಂದು ಮನೆಯನ್ನು ಮಾರಾಟ ಮಾಡುದು, ಮತ್ತೊಂದು ಮನೆಯನ್ನು ಖರೀದಿಸುವುದು, ಇದೇ ಕೆಲಸ ಕೆಲವರಿಗೆ. ಹಾಗಾಗಿ ಇವಳಿಗೆ ವಯಸ್ಸು ಎಷ್ಟಾಗಿತ್ತು? 16ರ ಹರೆಯದ ಹುಡುಗಿ ಈಕೆ. ಈ ಪ್ರಾಯದಲ್ಲಿ ಇವಳಿಗೆ ಏನಾಗಬೇಕಿತ್ತು? ಮದುವೆ ಅಂತ ಆಗಬೇಕಿತ್ತು. ಮದುವೆ ಮಾಡಿಸಬೇಕಾದಂತಹ ಜವಾಬ್ದಾರಿ ಇರುವವರು ಯಾರು? ಅಪ್ಪ ಮಾವ ಸಹೋದರ ಇದ್ರೆ ಬಹುಶಃ ಹೀಗಿರ್ಬೇಕು. ಯಾರು ಇಲ್ವೋ? ಇವಳ ಅಪ್ಪ ಇದ್ದಾನೆ ಅಂತ ಕಾಣ್ತದೆ. ಅಪ್ಪ ಇದ್ದಾನ? ಇದ್ರೆ ಬಿಟ್ಟಾನ? ಅವನದೊಂದು ಚಟ. ಮಗಳಿಗೆ ಮದುವೆ ಮಾಡುವ ಜೊತೆಯಲ್ಲಿ ತಾನೂ ಮದುವೆ ಆಗಬೇಕೆನ್ನುವಂತಹ ಬಯಕೆ. ಏನು 60 ವರ್ಷದ ಮುದುಕರು 20 ವರ್ಷದ ಯುವತಿ ಬೇಕೆನ್ನುವ ಹಾಗೆ ಬಯಸುವ ಕಾಲ. ಏನಪ್ಪ? ಹಾಗಾಗಿ ಬೇಸರಗೊಂಡಂತಹ ಏಕೆ ಅಪ್ಪನನ್ನು ಬಿಟ್ಟಿದ್ದಾಳೆ. ತನಗೆ ಬೇಕಾದಂತಹ ಪತಿಯನ್ನು ತಾನೇ ಆರಿಸಿಕೊಳ್ತೇನೆ ಎನ್ನುವಂತಹ ಉದ್ದೇಶದಿಂದ ಈ ಕದಂಬಾವನಕ್ಕೆ ಬಂದಿದ್ದಾಳೆ. ಉಯ್ಯಾಲೆಯಲ್ಲಿ ಕುಳಿತು ನಮ್ಮಂತವ್ರನ್ನ ಆಕರ್ಷಿಸ್ತಾ ಇದ್ದಾಳೆ. ಬಂದದ್ದು ಒಳ್ಳೆಯದಾಯಿತು, ಬಹಳ ಒಳ್ಳೆಯದಾಯ್ತು. ನಾನು ಅವಳ ಹತ್ತಿರ ಹೋಗ್ತೇನೆ. ಹೋಗಿ ಮನೆ ಎಲ್ಲಿ ಅಂತ ವಿಚಾರಿಸ್ತೇನೆ. ಆಮೇಲೆ ಮನ ಏನೆನ್ನುವುದನ್ನು ಅರ್ಥವಿಸಿಕೊಡ್ತೇನೆ. ಬಳಿಕ ವಿಳಾಸ ಪಡ್ಕೊಡ್ತೇನೆ. ಯಾಕೆ ಇಷ್ಟು ಹೊತ್ತಿಂದ ಇದ್ದೇನಲ್ಲ? ಇನ್ನೂ ಇರಬೇಕು ನೀನು. ಅಲ್ಲ, ಇರ್ಬೇಕು ಅಂತಿದ್ರೆ ಒಂದು ಉಪಕಾರ ಮಾಡಿ, ಒಂದಲ್ಲ 10 ಉಪಕಾರ ಮಾಡಿ ನೋಡು. ಒಂದು ಪೂರ್ಣ ಆಗ್ಲಿ, ಆಮೇಲೆ ನೋಡೋಣ. ಇದು ಅವಳೊಂದು ವಿಷಯ ಸೂಚಿಸಿ. ಏನನ್ನು? ನನಗೊಬ್ಬ ತಮ್ಮ ಇದ್ದಾನೆ, ಬಹಳ ಚಂದ ಇದ್ದಾನೆ. ಹೂಗುಟ್ಬೇಕು. ನಾನು ನಗಾಡ್ಲಿಕ್ಕೆ, ನಾನಿಲ್ಲಿ ಹಾಸ್ಯ ಮಾಡುವಂತವಾಗಿ. ನಾನು ನಗಾಡಿದಲ್ಲ, ನಾನು ಹೂಗುಟ್ಟಿದ್ದು ನಿನ್ನ ಮಾತುಗಳನ್ನು ಕೇಳ್ತಾ ಇದ್ದಾಗ ಸಂತೋಷ ಆತಿಥ್ಯ. ಎಂತದ್ದೇ ಆಗ್ಲಿ ಒಮ್ಮೆ ಮುಂದುವರಿವ. ಮುಂಡಾಸುರ ಅಂತ ಹೆಸರು. ಅವ ವಿದ್ಯಾವಂತ, ರೂಪವಂತ, ಬುದ್ಧಿವಂತ, ಗುಣಾಢ್ಯ. ಅವ ನಿನಗೆ ಗಂಡ ಆದೀತ ಅಷ್ಟು ಕೇಳಿ ಬಾ. ಒಳ್ಳೆ ವಿಚಾರವನ್ನು ನೀನು ಸೂಚಿಸಿದ್ದಿ. ಒಂದು ವೇಳೆ ಸೂಚನೆ ಕೊಡದೆ ಇರುತ್ತಿದ್ರೆ ಹೌದಪ್ಪ ಆಗಬಾರ್ದು. ಹಾಗಾಗಿ ಅವಳ ಹತ್ತಿರ ಹೋಗ್ತೇನೆ. ನನಗೊಬ್ಬ ತಮ್ಮನಿದ್ದಾನೆ, ವಿದ್ಯಾವಂತ, ಬುದ್ಧಿವಂತ, ಸುರದ್ರೂಪಿ. ನಿನಗೆ ಮೈದುನ ಆದೀತ. ಅದಕ್ಕೆ ಹೇಳಿದ್ದು, ಈಗ ಬೇಕಾದ್ದೊಂದು ಕೇಳುವುದಿಲ್ಲ. ಮೈದುನ ಹೇಳದ್ದು ಬೇಗ ಕೇಳ್ತದೆ. ನಾನು ಹೇಳಿಲ್ಲ ಆದ್ರೂ ಕೇಳ್ತದೆ. ನಿಮಗೆ ನಾನು ಮೈದುನ ಆಗ್ಲಿಕ್ಕೆ ಹೊರಟದ್ದ, ಮತ್ತೆ ನಾನು ಗಂಡ ಆಗ್ಲಿಕ್ಕೆ ಹೊರಟದ್ದು. ಅದು ನನಗೆ ಕೇಳಲೇ ಇಲ್ಲ. ಈಗ ಕೇಳಿಸಿತು. ಗಂಡ ಗಂಡ ಆಗುವುದಕ್ಕೆ ಹೊರಟ ಒಂದು ಸಮಸ್ಯೆ ಉಂಟಾಯಿತಲ್ಲ. ಎಂತದ್ದು? ನಿನಗಿಂತ ಹಿರಿಯವ ನಾನು. ಹಿರಿಯವರು ಮೊದಲು ಮದುವೆ ಆಗಬೇಕು, ಆಮೇಲೆ ಕಿರಿಯವರಿಗೆ ಮದುವೆ ಮಾಡಿಸುವಂತಹ ಹೊಣೆಗಾರಿಕೆ. ನಾನು ಅವಳನ್ನು ಮದುವೆ ಆದ ಮೇಲೆ ನಿನಗೆ ಬೇರೆ ಹುಡುಗಿಯನ್ನು ನೋಡಿ ನಾನು ಮದುವೆ ಮಾಡಿಸ್ತೇನೆ. ಜವಾಬ್ದಾರಿಯಿಂದ ಜಾರಿಕೊಳ್ತೇನೆ. ಜ್ಯೇಷ್ಠ ಪ್ರಾಪ್ತರು ಪಿತೃ ಸಮಾನ. ನೀನು ಜ್ಯೇಷ್ಠ, ನನ್ನ ಅಪ್ಪನಿಗೆ ಸಮಾನ. ಓ ಅಪ್ಪ, ಈ ಮಗನಿಗೆ ಅವಳ ಕೂಡೆ ಮದುವೆ ಎಸಗು, ಬಳಿಕ ನೀನು ತೊಡಗು. ಅಪ್ಪನ ಸ್ಥಾನದಲ್ಲಿ ಇರುವಂತಹ ನಾನೇ ಮದುವೆ ಆಗಲಿಲ್ಲ, ಮಗನ ಸ್ಥಾನದಲ್ಲಿ ಇರುವಂತಹ ನೀನು ಮದುವೆ ಆಗ. ನಿನ್ನ ಹೊಣೆಗಾರಿಕೆ, ನನಗೆ ಮದುವೆ ಮಾಡಿಸಿ. ನಿಲ್ಲು. ಈಗ ಅವಳಿಗೆ ಯಾರ ಮೇಲೆ ಮನಸ್ಸುಂಟು ಎನ್ನುವುದನ್ನು ಮೊದಲಾಗಿ ತಿಳಿಯಬೇಕೋ ಬೇಡವಾ? ಒಲಿದು ಬರಬೇಕು. ಹೌದು. ಒಂದು ವೇಳೆ ನಾವು ಬಲಾತ್ಕಾರವಾಗಿ ಅವಳನ್ನು ವಶಪಡಿಸಿಕೊಳ್ಳುವುದಕ್ಕೆ ನಾವು ಪ್ರಯತ್ನ ಪಟ್ಟಂತಾದ್ರೆ ಸಂಸಾರ ಒಳ್ಳೇದಾಗ್ತದೆ. ಅದಕ್ಕಾಗಿ ನಾನು ಹತ್ತಿರ ಹೋಗ್ತೇನೆ, ಅವಳನ್ನು ಒಲಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನ ಪಡ್ತೇನೆ. ಕಿಟಿಕಿಟಿ ಮಾಡ್ಬೇಕು. ನಾನು ನೋಡ್ತಾ ಇದ್ದೇನೆ. ಕಿಟಿಕಿಟಿ ಮಾಡ್ಬೇಕು. ಇಲ್ಲಪ್ಪ, ನಾವು ಕಿಟಿಕಿಟಿ ಮಾಡಲಿಲ್ಲ. ಅಯ್ಯೋ ಅವಸ್ಥೆ. ಹೋಗಿ ಬಿಡ. ಆ ವಿಲಯ ನೋಡಿದ್ರೆ ಸತ್ಯಕ್ಕಾದ್ರು ನನ್ನ ಮಾತಿಗೆ ಆಗ ನಗಾಡ್ತಿದ್ದ, ಈಗ ಇವನ ಮಾತಿಗೆ ಎಂತದ್ದು ಮಾಡಬೇಕು? ಅವಳ ಬಟ್ಟೆ ತೊಳಿಲಿಕ್ಕೆ ನೀನು ಹೋಗುದಾ? ಮತ್ತೆ ಹೀಗೆ ಮಾಡ್ತೀವಿ. ಒಣಗ್ಲಿಕ್ಕೆ ಆಗುತ್ತಿದೆ. ಅಭಿನಯಕ್ಕೆ ಒಂದೇ ಒಂದು ಅರ್ಥ
ಹಾಗೆ ನಾನು ಅವಳ ಬಟ್ಟೆ ತೊಳೆಯುವುದಕ್ಕಾಗಿ ನಾನು ಮುಂದಾಗ್ತೇನೆ ಎನ್ನುವ ಹಾಗೆ ಹೇಳಿದ್ದಲ್ಲ, ನಿನಗೆ ಆಳುಗಳನ್ನು ನೇಮಿಸ್ತೇನೆ ಎನ್ನುವ ಹಾಗೆ. ಆಮೇಲೆ ನಿನ್ನನ್ನು ವಿಮಾನದಲ್ಲಿ ಕರ್ಕೊಂಡು ಹೋಗ್ತೇನೆ. ಅಲ್ಲ ಈಗ ನೀನು ಮದುವೆ ಆಗುವುದು, ಅವಳು ನಿನ್ನನ್ನು ಮದುವೆ ಆಗುವುದು, ನಿನ್ನಲ್ಲಿ ಆಳುಗಳಿದ್ದಾರೆ ಅಂತ. ಆಳುಗಳು ಬೇಕಲ್ಲ? ಅಲ್ಲ, ಅದು ಬೇಕು. ಆಳುಗಳನ್ನು ನೋಡಿ ನಿನ್ನನ್ನು ಮದುವೆ ಆಗ್ಬೇಕು. ಅಲ್ಲ ಮತ್ತೆ ನಮ್ಮ ಯೋಗ್ಯತೆ ಏನು ಗೊತ್ತಾಗುದು ಅಲ್ವಾ? ಅದಕ್ಕೆ ನಾನು ವಾಹನ ಉಂಟು ಎನ್ನುವ ಹಾಗೆ ಹೇಳಿಲ್ವ ಅವಳಿಗೆ? ವಾಹನಕ್ಕೆ ಬೆಂಕಿ ಬಿತ್ತು. ವಾಹನ ಎಲ್ಲಿಂಟ ವಾಹನ? ನಮ್ಮಲ್ಲಿ ಉಂಟಲ್ಲ. ಅದು ಯಾರದ್ದು? ಅವರದ್ದು, ಅಲ್ಲಿ ಅವರು. ಇದು ಕೊಡ್ಲಿಕ್ಕಿಲ್ಲ. ನೀವು ಈ ರೀತಿ ಮಾಡಿದ್ರೆ ಖಂಡಿತ ಕೊಡು. ಯಾಕೆ ಕೊಡ್ಲಿಕ್ಕಿಲ್ಲ? ನಮಗೆ ಅಗತ್ಯ ಉಂಟಾ? ನಮಗೆ ಅಗತ್ಯ ಇಲ್ಲ. ಅವಳನ್ನು ಕರ್ಕೊಂಡು ಹೋಗ್ಬೇಕಲ್ಲ. ಬೇಡ, ಅವಳು ಏನು ಮಾಡಿದ್ದಾಳೆ ಅಂತ ಗೊತ್ತಾಗಿದೆ ನನಗೆ ಗೊತ್ತೇ. ನೀನು ಇಷ್ಟೆಲ್ಲ ಅಭಿನಯದಲ್ಲೇ ಮುಂದುವರೆದದ್ದು ಬಿಟ್ರೆ ಅವಳ ಮುಖ ಭಾವ ಗಮನಿಸಿ ನನ್ನನ್ನೇ ನೋಡ್ತಾ ಇದ್ದಳು ಅಂತ ನೀನು ಗ್ರಹಿಸಿತ್ತು. ನಿನ್ನ ನೋಡ್ಲೇ ಇಲ್ಲ, ನನ್ನನ್ನೇ ನೋಡ್ತಾ ಇತ್ತು. ಹೌದಾ? ನಾನು ಹತ್ತಿರ ಹೋದಾಗ ನಿನ್ನನ್ನು ನೋಡ್ತಾಳೆ. ನಾನು ಗಮನಿಸಿದ್ರೆ ನನ್ನ ನೋಡ್ತಾಳೆ. ಈ ಸ್ವಲ್ಪ ಆಲೋಚನೆ. ನಾವು ಯಾರು? ಬ್ರಹ್ಮದೇವರಿಂದ ವಿಶೇಷವಾದಂತಹ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸ್ತಾ ಇರುವವರು ನಾವು. ಅದರ ಶೈಥಿಲ್ಯ ಹೊಂದಿದ್ರೆ ನಮಗೆ ಮರಣ. ಇವಳಿಂದ ಅದು ಬರ್ಬೇಕಾ? ಕೇವಲ ಹೆಣ್ಣಿಗಾಗಿ ಚಂಡಮುಂಡರು ಸತ್ತರು ಎನ್ನುವಂತಹ ಲೋಕಾಪವಾದ ಬರಬಾರದು. ಆದರೂ ಇವಳ ಹಾಡು ಕೇಳ್ಬೇಕು, ನೋಡ್ತಾ ಇರಬೇಕು ಅಂತ ಆಸೆ ಉಂಟು ಅಂತಾದ್ರೆ ವ್ಯವಸ್ಥೆ ಒಂದು ಮಾಡಲೇಬೇಕು. ನಮ್ಮಣ್ಣ ಸುಂಬ ಇದ್ದಾನ, ಅವನಿಗೆ ವರಿಸುವಂತಹ ಯೋಗ್ಯತೆ ಇರುವುದು ಇವಳು. ಹೌದು. ಹಾಗಾಗಿ ಹೋಗುವ, ಹೇಳುವ, ತರಿಸುವ ವ್ಯವಸ್ಥೆ ಮಾಡುವ.